ನನ್ನ ಶತ್ರುನ ನಿರ್ನಾಮ ಮಾಡಬೇಕು. ಅದಕ್ಕೂ ಸಮಯ ರೀತಿ ನೀತಿಗಳಿದೆ. ಸಮಯ ಕಾದಿದ್ರೆ ನಾವು ಮಣ್ಣಿಸಬೇಕಾಗ್ತದೆ. ತಿರುಗಿನ ಕುಮಾರ್ ಮೇಲ್ಗೈ ಹಾಕ್ತಾನೆ. ನಾನು ನಿಮ್ಮ ತಲೆ ಆತುರಗಾರನಿಗೆ ಬುದ್ಧಿ ಮಟ್ಟ ಅಂತಾರೆ. ಕೆಳಗಾಕ ಬಂದೂಕಣ ನಿಮಗೆ ಹೇಳ್ತೀವಿ ಅದು ಕುಮಾರ್, ಮೃತ್ಯು ದೌಡ ಇರೋ ನಿಮ್ ತಾಯಿ ಪ್ರಾಣ ಉಳಿಬೇಕಾದ್ರೆ ಆ ಬಂದೂಕ ಕೆಳಗಾಕು. ಆಶಾ ಬರಲ್ಲ ಅಂತ ಕಾಣ. ನಿಮ್ ಕಾರಿನ ಹೌದು, ಇದು ನನ್ನ ಕಾರಿನ. ಯಾಕೆ ನಾನು ನಿಮ್ಮ ಕಾರ್ನ ಓಡೋಗ್ಬೇಕು? ಓಹೋ, ಒಂದು ಪಕ್ಷ ಅದಕ್ಕೋಸ್ಕರ ನಾನು ಬಂದಿರೋದು. ನಿನ್ನಿಂದಾಗಿ ನಾನು ಅಪರಾಧ, ನಿನ್ನಿಂದಾಗಿ ನಾನು ತೀರಿಸಿಕೊಳ್ಳೇಬೇಕು. ಇದರಿಂದ ನನ್ನ ಕೆಲವು ವರ್ಷ ಶಿಕ್ಷೆ, ಆದ್ರೆ ಜೀವನ ಪೂರ ಈ ನೆಲೆಸಿಕೊಳ್ಳುವಂತ ಶಿಕ್ಷೆ ಕೊಡ್ಲೇಬೇಕು. ಯಾರು ಅದು? ಹೆಂಗಸ್ರ? ಹುಡುಗಿನ ಮುದುಕಿನ? ನಿನ್ನೆ ಕೊಟ್ಟಿದ್ದ ಜ್ಞಾಪಕ ಇದೆಯಲ್ಲ, ಅದನ್ನು ವಾಪಸ್ ಕೊಡ್ಬೇಕಲ್ಲ, ಅದಕ್ಕೆ ಬಂದಿದೆ. ಬಿಡು. ನೀನ್ ನನ್ ಕೊಬ್ಬನ್ ಕರಗಿಸ್ತೀಯಾ? ಇವತ್ತು ನಾನು ನೀನ್ ಕೊಬ್ಬನ್ ಕರಗಿಸ್ತೀನಿ. ಕಳ್ಳನ ಹತ್ರ ನ್ಯಾಯ ಸಿಗುತ್ತಾ? ದಯವಿಟ್ಟು ಹಾಗನ್ಬೇಡಿ. ಹೆಣ್ಣು ಬರೀ ಭೋಗದ ವಸ್ತು ಅಲ್ಲ, ಅವಳುಗಳು ಹೃದಯ ಇದೆ, ಆಸೆ ಇದೆ. ಸಿಕ್ಕ ಹುಡುಗರಿಗೆಲ್ಲ ಬಾಳೋದಕ್ಕೆ ಅವಕಾಶ ಮಾಡ್ಕೊಡೋದಕ್ಕೆ ಇದೇನು ಅಬಲಾಶ್ರಮನ? ನಾನು ನಿಮ್ಮಿಂದ ಮೋಸ ಹೋದವಳು, ನಿಮ್ಮ ಕಾಮಕ್ಕೆ ಬಲಿಯಾದವಳು. ಇಷ್ಟವಿಲ್ಲದೆ ಹೋದ್ರು ನಿಮ್ಮ ಅಟ್ಟಹಾಸಕ್ಕೆ ಸಿಕ್ಕಿ ಕೆಟ್ಟೋದವಳು ನಟ್ಟಿ ಮನೆಗೆ ಹೋಗಿ ಇಲ್ಲಿಗಾಗಿ ಬನ್ನಿ. ಆ ವಿಜಯ ನಿಂತ್ಕೊಂಡಿರೋನು ಎಲ್ಲೇ ಅವನು ಹಣ ತಂದು ಇವತ್ತು ನನಗೆ ಎಂದಿದ್ದೆ ನಾನು
ಮಿಸ್ಟರ್ ವಿಕ್ರಮ್, ನನ್ನನ್ನು ಕೊಲ್ಲೋದಕ್ಕೆ ಇವನನ್ನು ಕಳಿಸ್ಕೊಟ್ಟಿದ್ಯಾ? ಈ ವಿಧಿಯನ್ನು ಕೊಲ್ಲೋದು ನಿನ್ನ ಹಣನೂ ಬರ್ದಿಲ್ಲ. ಯಾಕೆ ಕಾಣಿಸ್ತಾ ಇಲ್ವಾ? ನಿನ್ ಹಾಗೆ ಇರೋ ಒಬ್ಬ ಮನುಷ್ಯ. ಮಿಸ್ಟರ್ ವಿಕ್ರಮ್, ನಿನ್ ಗುರಿ ಯಾವತ್ತೋ ತಪ್ಪೋಯ್ತು. ನಾನು ಅವತ್ತೇ ಹೇಳಿಲ್ಲ ನನಗೆ ನೀನೊಂದು ಮುದಿ ಸಿಂಹ ಅಂತ? ಈಗ ನನ್ನ ಗುರಿ ನೋಡು ಹೇಗಿರುತ್ತೆ ಅಂತ. अंदर आओ। Thank you.